ಸೊ ಫೈನಲಿ ಸಿಂತೇರಿ ರಾಕ್ಸ್ ನೋಡ್ಬೋದು. ದಾಂಡೇಲಿಯಿಂದ ಒಂದು 45 ಕಿಲೋಮೀಟರ್ ಇಂದ ಬಂದ್ವಿ ಆ್ಯಂಡ್ ಈ ಕಡೆ ಉಳಿವಿ ಹೋಗೋದಾರೆ. ಸೊ ದಿಸ್ ಈಸ್ ಎಂಟ್ರಿ ಪಾಯಿಂಟ್ ಆಫ್ ಸಿಂತೇರಿ ರಾಕ್ಸ್. ಬನ್ನಿ ಕೇಳೋಣ. ಐ ಥಿಂಕ್ ಗಾಡಿ ಎಷ್ಟು ದೂರವರೆಗೆ ಹೋಗುತ್ತೆ ಗೊತ್ತಿಲ್ಲ, ಕೇಳೋಣ. ಸರ್ ಕಿತ್ನಾ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿ? ಎಷ್ಟು ಕಿಲೋಮೀಟರ್? 2 ಕಿಲೋಮೀಟ್ರಾ ಅಂದರೆ ಇದಾ ವಾಕಾ? ಅಂದ್ರೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಪಾರ್ಕಿಂಗ್ ಐತ್ರಿ. ಓಕೆ, ಪಾರ್ಕಿಂಗ್ ಮಾಡಿ 300 ಮೆಟ್ಲ 300 ಮೆಟ್ಲ ಇರುತ್ತೆ. 300 ಮೀಟ್ರ್ ಕಾರ್ ಹೋಗ್ತಿದ್ರಿ? 2 ಕಿಲೋಮೀಟರ್ ಕಾರ್ ಹೋಗುತ್ತೆ. ನೀರ್ ಹತ್ರ ಬಿಡಂಗಿಲ್ಲ, ನೋಡ್ಬಿಡೋದು ಅಷ್ಟೇ. ಓಕೆ, ಅಲ್ಲಿಂದ 300 ಸ್ಟೆಪ್ಸ್ ಇದಾವೆ ರೀ. ಸ್ಟೆಪ್ಸ್ ಹತ್ತಿ ಸ್ಟೆಪ್ ಬರ್ಬೇಕು. ಓಕೆ ಓಕೆ, ಎಷ್ಟು ಚಾರ್ಜಸ್ ರೀ? 50 rupees ಪರ್ ಪರ್ಸನ್ ರೀ. ಗಾಡಿ ಪಾರ್ಕಿಂಗ್ ಸಪ್ರೇಟ್ 50 rupees ರೀ. ಓಕೆ ಓಕೆ, ಗಾಡಿ 150 rupees. 50 rupees ಪರ್ ಪರ್ಸನ್, ಗಾಡಿ ಪಾರ್ಕಿಂಗ್ 50. ಓಕೆ, 25. ಸೊ ಒಂದು 2 ಕಿಲೋಮೀಟರ್ ಬಂದಮೇಲೆ ನಿಮಗೆ ಈ ಥರ ಒಂದು ಸ್ಪಾಟ್ ಸಿಗುತ್ತೆ, ಪಾರ್ಕಿಂಗ್ ಪ್ಲೇಸು. ಸೊ ಇದಾದಮೇಲೆ ಇಲ್ಲಿಂದ 300 ಸ್ಟೆಪ್ ಸ್ಟಾರ್ಟ್. ಸೊ ಸಾಯಂಕಾಲ 5 ಗಂಟೆ ಒಳಗಡೆ ಕ್ಲೋಸ್ ಮಾಡ್ತಾರೆ. ಆದಷ್ಟು ಅರ್ಲಿ ಇಲ್ಲಿ ಪ್ಲ್ಯಾನ್ ಮಾಡಿ. ಒಳ್ಳೆ ಥಿಕ್ ಫಾರೆಸ್ಟು ನೋಡಿ. ಇದು ಮಳೆಗಾಲ ಅಲ್ಲ, ಬೇಸಿಗೆ ಕಾಲ, ಆದರೂ ಕೂಡ ಎಷ್ಟೊಂದು ಗ್ರೀನರಿ ಆಗಿದೆ. ಅದು ಸ್ಪೆಷಾಲಿಟಿ ದಾಂಡೇಲಿದು. ಸೊ ಐ ಥಿಂಕ್ ದಾಂಡೇಲಿಯ ನಂಬರ್ 1 ಟೂರಿಸ್ಟ್ ಸ್ಪಾಟ್ ಇದು, ಸಿಂತೇರಿ ರಾಕ್ಸ್. ಬ್ಯೂಟಿಫುಲ್ ಪ್ಲೇಸ್ ಇದೆ. ಸೊ ಸ್ಟೆಪ್ಸು ಆರಾಮಾಗಿ ಏಜ್ಡ್ ಪೀಪಲ್ ಕೂಡ ಆರಾಮಾಗಿ ಹೋಗ್ಬೋದು. ಸೊ ಸಿಂತೇರಿ ರಾಕ್ಸ್ ಏನಿದೆ ಇದನ್ನು ಅಗ್ನಿಶಿಲೆಗಳು ಅಂತಲೂ ಕರೀತಾರೆ. ನೋಡ್ಬೋದು ನೀವು, ಡೈಕ್ ಶಿಲೆಗಳು, ಅಗ್ನಿಶಿಲೆಗಳು. ಯಾವುದೇ ಶಿಲೆಗಳನ್ನು ಛೇದಿಸಿ ಬರುವ ಲಾವರಸವು ತಂಪಾಗಿ ಗಟ್ಟಿಯಾದಾಗ ಈ ಶಿಲೆಗಳು ಉತ್ಪತ್ತಿಯಾಗುವವು. ಈ ಶಿಲೆಯನ್ನು ಪುರಾತನರು ಚಿನ್ನವನ್ನು ಒಳಗೊಂಡಂತಹ ಶಿಲೆಗಳನ್ನು ಅರಿಯಲು ಉಪಯೋಗಿಸುತ್ತಿದ್ದರು. ನೋಡ್ಬೋದು. ಸೊ ಅಷ್ಟೇನು ಸ್ಟೀಫ್ ಆಗಿಲ್ಲ, ಬಟ್ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ನೋಡ್ಬೋದು ಒಂದು ಪಾಯಿಂಟ್ ಕೂಡ ಇದೆ, ಬ್ರೇಕ್ ಪಾಯಿಂಟ್. ಬರಬೇಕು ನೋಡಿ ಸ್ಟೆಪ್ ಹೇಗಿದೆ. ಸೊ ನೀವು ಕೆಳಗಡೆ ಬರ್ತಿದ್ದಂಗೆ ಸ್ವಲ್ಪ ಪೀಕ್ ಇದೆ ಆ್ಯಂಡ್ ಇನ್ನೂ ಕೂಡ ಮುಂದೆ ಇದೆ ಅಲ್ಲಿವರೆಗೂ. ಸೊ ಸ್ವಲ್ಪ ಯಾರು ಎಲ್ಡರ್ ಇದ್ದರೆ, ಏಜ್ ಆದವ್ರಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇಟ್ಸ್ ಬೆಟರ್ ಅವರು ಒಂದು ಕಡೆ ಕೂತ್ಕೊಳ್ಳೋಕ್ಕೆಲ್ಲ ಫೆಸಿಲಿಟೀಸ್ ಇದೆ, ಕೂತ್ಕೊಳ್ಬೋದು. ಸೊ ಎಂಡ್ ಪಾಯಿಂಟ್ವರೆಗೂ ಬರೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೇಲ್ಗಡೆಯಿಂದನೂ ವ್ಯೂ ಚೆನ್ನಾಗಿ ಕಾಣುತ್ತೆ. ನೋಡಿ ನಮ್ಮಮ್ಮ ಕೂತಿದ್ದಾರೆ ಅಲ್ಲಿ. ಸೊ ಅಲ್ಲಿಂದನೂ ಆರಾಮಾಗಿ ವ್ಯೂ ನೋಡ್ಬೋದು. ಸೊ ನಾವೆಲ್ಲ ಇವಾಗ ಕೆಳಗೆ ಹೋಗಿ ಬರ್ತೀವಿ. ಸೊ ಜೇನು ಹುಳುಗಳು ಸ್ವಲ್ಪ ಜಾಸ್ತಿ ಇದೆ ಅನಿಸುತ್ತೆ, ಅವಾಗಿಂದ ಹಿಂಗೆ ರೌಂಡ್ ಹುಡ್ತಾನೆ ಇದೆ. ಬ್ಯೂಟಿಫುಲ್ ಸ್ನೇಹಿತರೆ, ಈ ಬೆಟ್ಟ ನೋಡೋಕ್ಕೆ ಬರಬೇಕು. ಕಲ್ಲುಗಳು ನೋಡಿ ಹೇಗಿದೆ, ಅತ್ಯದ್ಭುತವಾಗಿ ಕಾಣ್ತಾ ಇದೆ. ಬಂಡೆ ಮಾತ್ರ ಸೊ ಬೋರ್ಡ್ ನೋಡ್ಬೋದು ಹಾಕಿದ್ದಾರೆ, ಈಜುವುದು ಅಪಾಯಕಾರಿ. ಓಕೆ, ಸೊ ದ ನಂಬರ್ ಆಫ್ ಪರ್ಸನ್ ಇಗ್ನೋರ್ಡ್ ಆ್ಯಂಡ್ ಡೆಡ್ 14. ತುಂಬ ಅಂದರೆ ಡೀಪ್ ಇರುವಂತಹ ವಾಟ್ರ್. ಇಲ್ಲಿ ಈಜೋ ಪ್ರಯತ್ನ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಎಷ್ಟೇ ಚೆನ್ನಾಗಿ ಸ್ವಿಮ್ಮಿಂಗ್ ಬಂದರೂ ಕೂಡ ಇಲ್ಲಿ ಸುಳಿಗಳಿದೆ. ಸೊ ಅದೇನು ನೋಡ್ತಿದ್ದೀರಾ, ಬಂಡೆ ಕೆಳಗಡೆ ನೀರಿದೆ ನೋಡಿ, ಅಲ್ಲಿ ಸಾಕಷ್ಟು ಸುಳಿಗಳಿದೆ. ಸುಳಿಗಳಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಎಂಜಾಯ್ ಮಾಡಿ ಪ್ರಕೃತಿನ, ಬಟ್ ಡೋಂಟ್ ಡೈವ್ ಇನ್ ಟು ದ ವಾಟರ್. ಸೊ ನೋಡ್ಬೋದು ಫೈನಲ್ ಒಂದು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಸೊ ಫೈನಲ್ ವ್ಯೂ ಪಾಯಿಂಟಿಂದ ಈ ರೀತಿ ಕಾಣುತ್ತೆ ದೃಶ್ಯ.
ಸೊ ಅಲ್ಲಿ ಏನು ಕಾಣ್ತಾ ಇದೆಯಲ್ಲ ಅದರಲ್ಲಿ ಅಲ್ಲಿ ಇದು ಅಲ್ಲಿ ಸುಳಿಗಳಿದು ಇದೆ. ಆ ಗುಹೆ ಏನಿದೆ ಅಲ್ಲಿ ಹಾಕಿದ್ದಾರೆ ಬೋರ್ಡ್ ಆಲ್ರೆಡಿ 15 ಜನ ಪ್ರಾಣ ಕಳ್ಕೊಂಡಿದ್ದಾರಂತ. ಅಲ್ಲಿ ಸ್ವಿಮ್ಮಿಂಗ್ ಮಾಡೋಕೆ ಹೋದಾಗ ಅಲ್ಲಿ ಡೀಪ್ ಇದೆ ವಾಟರ್, ಸುಳಿ ಇದೆ. ಅವ್ರ ಬಾಡಿ ಕೂಡ ಸಿಗಲಿಲ್ಲ ಹುಡುಕೋ ಹೋದವರು, ಅಷ್ಟು ಇದು ಡೀಪ್ ಇದೆ. ಒನ್ ಆಫ್ ದ ಡೇಂಜರಸ್ ಸ್ಪಾಟ್ ಸಿಂಥೆಟಿಕ್ ರಾಕ್ಸ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಸಿಂಥೆರಿ ರಾಕ್ಸ್ನ ಒಂದು ಅದ್ಭುತವಾದ ನೋಟ ಆ್ಯಂಡ್ ಸಿಂಥೆರಿ ರಾಕ್ಸ್ ಎಪಿಸೋಡ್ ಕೂಡ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ದಾಂಡೇಲಿಯಲ್ಲಿ ಸ್ಟೇಯಿಂಗ್ ಬೇಕು, ರೆಸಾರ್ಟ್ ಆಗಲಿ, ಹೋಮ್ ಸ್ಟೇ ಆಗಲಿ, ನಿಮಗೆ ಲಾಡ್ಜಸ್ ಆಗಲಿ, ಪ್ರೀ ಬುಕ್ಕಿಂಗ್ ಮಾಡಬೇಕಂದ್ರೆ ಈ ಕೆಳಗೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಆದಷ್ಟು ಬೇಗ, ಯಾಕೆಂದರೆ ರೆಸಾರ್ಟ್ಗಳು ತುಂಬ ಫಾಸ್ಟಾಗಿ ಬುಕ್ ಆಗ್ತಾ ಇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಬಾಯ್.